ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಪ್ರೀತಿಯ ರೂಪಾ ಪ್ರಭಾಕರ್ ಕಡೆಯಿಂದ ಇವತ್ತಿನ ಈ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಆ ಸರ್ಕಲಲ್ಲೇ ಇರುವಂಥ ಬ್ರಾಹ್ಮಣಿ ಖಾದ್ಯ ಅನ್ನೋವಂಥ ಒಂದು ಪುಟಾಣಿ ಹೋಟೆಲ್ಗೆ ಬಂದಿದ್ದೀವಿ. ಇಲ್ಲಿಗೆ ನಾನು ಯಾವತ್ತೂ ಬಂದಿಲ್ಲ, ಇದೇ ಫಸ್ಟ್ ಟೈಮು ಬರ್ತಾ ಇರೋದು. ಸೊ ಏನೇನು ಸಿಗುತ್ತೆ, ಹೇಗಿದೆ, ಏನೂ ಗೊತ್ತಿಲ್ಲ. ಎಲ್ಲದನ್ನು ಇವತ್ತು ನಾವು ಹೋಗಿ ಟ್ರೈ ಮಾಡಬೇಕು. ಸೊ ನಾವು ಟ್ರೈ ಮಾಡ್ತಾ ನಮ್ಮ ಅನುಭವನ ನಿಮ್ಗೆ ಹಾಗೆ ಶೇರ್ ಮಾಡ್ತಾ ಹೋಗ್ತೀವಿ. ಓಕೆನಾ? ಜಸ್ಟ್ ಇನ್ ಕೇಸ್ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ? ಯಾಕೆ ಪ್ರತಿ ಸಲ ಜ್ಞಾಪಿಸ್ತೀನಿ ಅಂದರೆ ಎಲ್ಲರೂ ಹ್ಯೂಮನ್ ಬೀಯಿಂಗ್ಸು. ಸೊ ಹಾಗಾಗಿ ಮರುವು ಅನ್ನೋದು ನಮಗೆ ವರನೂ ಹೌದು, ಶಾಪನೂ ಹೌದು. ಸೊ ಎಷ್ಟೋ ಸಲ ಏನು ಮಾಡ್ತೀವಿ, ಆಮೇಲೆ ಮಾಡೋಣ ಅಂತ ಅಂದ್ಕೊಳ್ತೀವಿ, ಅದು ಹಾಗೆ ಮರ್ತು ಹೋಗುತ್ತೆ. ಅಥವಾ ಇನ್ನೂ ಎಷ್ಟೋ ಸಲ ಏನನ್ಸುತ್ತೆ, ಅಯ್ಯೋ ಏನಕ್ಕೆ ಬಿಡು ಸಬ್ಸ್ಕ್ರೈಬ್ ಮಾಡಬೇಕು, ಏನು ಅವಶ್ಯಕತೆ ಇಲ್ಲ ಅಂತ ಖಂಡಿತವಾಗ್ಲೂ ಅನ್ಕೋಬೇಡಿ. ಬಿಕಾಸ್ ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನು ನನಗೆ ಮ್ಯಾಟ್ರ್ ಆಗುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ಮತ್ತು ಪ್ರಶಾಂತ್ಗೆ ಇನ್ನೂ ಹೆಚ್ಚು ಹುಮ್ಮಸ್ ಬರುತ್ತೆ ವಿಡಿಯೋಗಳು ಮಾಡೋಕ್ಕೆ. ಇದೇ ಥರ ಒಂದಷ್ಟು ಹಿಡನ್ ಜಮ್ಸನ್ನೆಲ್ಲ ಹುಡುಕಿ ನಿಮಗೆ ವಿಡಿಯೋ ಮಾಡಬೇಕು ಅಂತ ಆಸೆ ಆಗುತ್ತೆ. ಇನ್ಫ್ಯಾಕ್ಟ್ ನಾವಿವತ್ತು ಇಲ್ಲಿ ಹಿಂಗೆ ಪಾಸ್ ಆಗುವಾಗ ನನಗೆ ಬ್ರಾಹ್ಮಣಿ ಖಾದ್ಯ ಅಂತ ಓದಿದೆ ಹೆಸರು, ಮತ್ತೆ ಟೈಮ್ ಅಂದರೆ ಬ್ರೇಕ್ಫಾಸ್ಟ್ ಟೈಮ್ ಮೀರಿದ್ರು ಕೂಡ ಸಾಕಷ್ಟು ಜನ ಇಲ್ಲಿ ತಿಂತಾ ಇರೋದನ್ನ ನೋಡಿ ನಿಲ್ಲಿಸ್ಬಿಟ್ಟು ವಿಡಿಯೋ ಮಾಡೋಣ ಅಂತ ಡಿಸೈಡ್ ಮಾಡಿದ್ದು. ಸೊ ಹೆಸರು ಮತ್ತೆ ಜನ ನಮ್ಮನ್ನ ಇಲ್ಲಿ ತನಕ ಕರ್ಕೊಂಡ್ ಬಂದಿರೋದು. ಬನ್ನಿ ಬ್ರಾಹ್ಮಣಿ ಖಾದ್ಯ ಒಳಗೆ ಹೋಗಿ ಏನು ಅಂತ ನೋಡೇ ಬಿಡೋಣ. ಸರ್ ನಮಸ್ಕಾರ. ತಮ್ಮ ಹೆಸರು? ಮಾಧವ್ ಅವರೇ. ಅಂದ್ರೆ ಇವತ್ತು ನೋಡಿ, ನಾವು ಆಕ್ಚುಲಿ ಇಲ್ಲಿ ಬರೋದಕ್ಕೆ ಇವತ್ತೇ ಫಸ್ಟ್ ಬರ್ತಿರೋದು. ಬರೋದಕ್ಕೆ ಕಾರಣ ನನಗೆ ಹೆಸರು ಬ್ರಾಹ್ಮಣಿ ಖಾದ್ಯ ಅಂತ. ಅಂದ್ರೆ ಬ್ರಾಹ್ಮಣರದು ಅಂತ ನೋಡಿದೀನಿ ನಾನು, ಬ್ರಾಹ್ಮಣಿ ಖಾದ್ಯ ಯಾವತ್ತು ನೋಡಿಲ್ಲ. ಏನಕ್ಕೆ ಅದು ವೈ ಬ್ರಾಹ್ಮಣಿ ಖಾದ್ಯ? ಬ್ರಾಹ್ಮಣಿ ಖಾದ್ಯ ಒಂದು ಸ್ವಲ್ಪ ಡಿಫ್ರೆನ್ಸ್ ಹೆಸರು. ಮತ್ತೆ ಖಾದ್ಯ ಅಂದ್ರೆ ಮಾಮೂಲಿ ಖಾದ್ಯ. ಹೌದು, ಖಾದ್ಯ ಇದ್ದೇ ಇರುತ್ತೆ. ಎಲ್ಲ ಕಡೆ ಬ್ರಾಹ್ಮಣಿ ಕೆಫೆ ಅಂತ ಇತ್ತು, ನಾವು ಖಾದ್ಯ ಇಟ್ಟಿದ್ವಿ. ಬ್ರಾಹ್ಮಣರ ಕೆಫೆ ನೋಡಿದೀನಿ ನಾನು, ಬ್ರಾಹ್ಮಣಿ ನೋಡಿಲ್ಲ. ಸೊ ಬ್ರಾಹ್ಮಣಿ ಇದೆ ಫಸ್ಟ್ ನೋಡ್ತಿರೋದು ನಾನು. ಯಾರ ಐಡಿಯಾ ಸರ್ ಇದು ಹೆಸರು? ನಾವು 3 ಜನ ಇದ್ದೀವಿ, ನಾವೆಲ್ಲ ಒಂದು ಚರ್ಚೆ ಮಾಡಿ ಅದನ್ನ 3 ಜನ ಪಾರ್ಟ್ನರ್ಸ್. ವೆರಿ ನೈಸ್. ಎಷ್ಟು ತಿಂಗಳಾಯ್ತು ಸರ್ ಶುರು ಮಾಡಿದ್ದು? 7 ಮಂತ್ ಆಯ್ತು. 7 ಮಂತ್ಸ್. ಓಕೆ. ಟೈಮಿಂಗ್ಸ್ ಏನು ಇದ್ರದ್ದು? 6:30 ಇಂದ 10 o'clock. ಮಧ್ಯಾಹ್ನ ಊಟ ಎಲ್ಲ ಇರುತ್ತೆ ಅಂದ್ರೆ ಚೈನೀಸ್, ನಾರ್ತ್ ಇಂಡಿಯನ್? ಇಲ್ಲ, ಸೌತ್ ಮಾತ್ರ. ಓ ವೆರಿ ನೈಸ್. ಸೊ ಇಡೀ ದಿನ ಇಡ್ಲಿ ದೋಸೆ ಆ ತರ ಸಿಗುತ್ತಾ ಸರ್? ಅಥವಾ ನೈಟ್ ವರೆಗೂ ದೋಸೆ ಅಲ್ಲ, ಮಧ್ಯಾಹ್ನನೂ ಸಿಗುತ್ತಾ ಇಡ್ಲಿ ದೋಸೆ? ಸಿಗುತ್ತೆ. ಸೊ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಇಡ್ಲಿ, ವಡಾ, ದೋಸೆ. ಓ ಸೂಪರ್. ಮತ್ತೆ ಮಧ್ಯದಲ್ಲಿ ಐಟಮ್ ಎಲ್ಲ ಸ್ವಲ್ಪ ಮಧ್ಯಾಹ್ನ ಲಂಚ್ ಊಟ ಮಾಡ್ತಾರೆ. ರಾತ್ರಿ ಊಟ ಇದೆಯಾ? ಮತ್ತೆ ಇಲ್ಲ, ದೋಸೆ ಇಡ್ಲಿ ಇರ್ತದೆ. ಮಧ್ಯಾಹ್ನ ಮಾತ್ರ ಸೌತ್ ಇಂಡಿಯನ್ ಮೀಲ್ ಸಿಗುತ್ತೆ. ಓಕೆ. ಇದು ಎಕ್ಸಾಕ್ಟ್ ಆಗಿ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಒಂದ್ಸಲ ಹೇಳಿ ಸರ್. ಚೆನ್ನಮ್ಮನ ಕೆರೆ ಸರ್ಕಲ್ ಎದುರುಗಡೆ ಚೌಟ್ರಿ ಇದೆ, ವೆಂಕಟೇಶ್ವರ ಚೌಟ್ರಿ ಅಂತ. ಈ ಕಡೆ ಬಸ್ ಡಿಪೋ ಇದೆ, ಕಾಮಾಖ್ಯ ಥಿಯೇಟರ್. ಹೌದು, ಎಲ್ಲ ಹತ್ರದಲ್ಲೇ ಇದೆ. 2 ಕಡೆ ಪಾರ್ಕ್ ಇದೆ. ಇಲ್ಲಿ ಹೌದು, ನಾನು ನಿಮ್ ಮೆನು ನೋಡ್ತಿದ್ದೆ, ಒಂದಷ್ಟೆಲ್ಲ ನನಗೆ ಸ್ಪೆಷಲ್ ಐಟಮ್ ಕಾಣಿಸ್ತು. ಅದು ಸುಕ್ಕಿನುಂಡೆ ಆಗಿರ್ಬೋದು, ಹಾಲ್ಬಾಯಿ ಆಗಿರ್ಬೋದು, ಅಥವಾ ನವಣೆ ಬಾತ್ ಆಗಿರ್ಬೋದು. ನವಣೆ ಪೊಂಗಲ್ ಅದು ಚೆನ್ನಾಗಿರ್ತದೆ. ಆಮೇಲೆ ಹಾಲ್ಬಾಯಿ ತುಂಬಾ ಚೆನ್ನಾಗಿರ್ತದೆ. ಅದು ವಾರದಲ್ಲಿ 2 ದಿವಸ ಮಾಡ್ತೀವಿ, ಶನಿವಾರ ಭಾನುವಾರ. ಸಾಮಾನ್ಯ ವೀಕೆಂಡ್ ಸ್ಪೆಷಲ್ ಇರುತ್ತೆ. ನಾವು ಅಫ್ಕೋರ್ಸ್ ವೀಕೆಂಡ್ ಬಂದಿರೋದು. ನಾವು ಸಾಮಾನ್ಯ ವೀಕೆಂಡ್ ಅವಾಯ್ಡ್ ಮಾಡ್ತೀವಿ, ಯಾಕಂದ್ರೆ ಜನ ಜಾಸ್ತಿ ಇರ್ತಾರೆ ಅಂತ. ಇದು ಸುಕ್ನುಂಡೆ ಹಾಲ್ಬಾಯಿ ಆಯ್ತು. ಇನ್ನೇನೋ ನೋಡಿದ್ದೆ ನಾನು, ಅವಲಕ್ಕಿ ಮೊಸರು ಕೊಡ್ತೀವಿ. ಅವಲಕ್ಕಿ ಮೊಸರು ಅಂದ್ರೆ ಎಲ್ಲಿ ಅವರು ಸರ್ ಬೇಸಿಕಲಿ ನೀವು? ನಮ್ದು ಉಡುಪಿ, ಕುಂದಾಪುರ. ಸೊ ಅಲ್ಲಿ ಇದೆಲ್ಲ ಮಾಮೂಲಿ ಅಂದ್ರೆ ಈ ಪೇಪರ್ ಅವಲಕ್ಕಿ ಮೊಸರು ಕೊಡೋದು. ಅವಲಕ್ಕಿ ಮೊಸರು, ಆಮೇಲೆ ಅದ್ರ ಜೊತೆ ಉಪ್ಪಿಟ್ಟು ಕೊಡ್ತೀವಿ. ಯಾಕಂದ್ರೆ ಅದ್ರ ಜೊತೆ ಉಪ್ಪಿಟ್ಟ? ಉಪ್ಪಿಟ್ಟು ಅವಲಕ್ಕಿ. ಉಪ್ಪಿಟ್ಟು ಅಂದ್ರೆ ಅವಲಕ್ಕಿ ಒಗ್ಗರಣೆ ಹಾಕಿರೋದು? ಹೌದು. ಓಕೆ. ಸೊ ಅದನ್ನ ನಾವು ಅವಲಕ್ಕಿ ಬಾತ್ ಅಂತ ಹೇಳ್ತೀವಿ. ಬಾತ್ ಮಸಾಲೆ ಹಾಕಲ್ಲ, ಗೊತ್ತಾಯ್ತು. ಮನೆಗಳಲ್ಲಿ ನಾವು ಮಾಡೋ ಹಾಗೆ ಅವಲಕ್ಕಿನ ಈರುಳ್ಳಿ ಒಗ್ಗರಣೆ ಹಾಕಿ ಮಾಡ್ತೀವಲ್ಲ ನಾವು, ಆ ತರ. ಓಕೆ. ಅದನ್ನ ನೀವು ಉಪ್ಪಿಟ್ಟು ಅವಲಕ್ಕಿ ಅಂತೀರಾ? ನೈಸ್. ಆಮೇಲೆ ರಜಾ ಯಾವತ್ತಾದ್ರೂ ಇದೆ ಸರ್? ಎಲ್ಲ 7 ದಿನ ತೆಗ್ದಿರೋದು. ಓಕೆ. ಯಾವ್ದಾದ್ರು ಬೇರೆ ಬ್ರಾಂಚ್ ಇದೆಯಾ ಸರ್ ಇದು? ನಮ್ದು ಜೆಪಿ ನಗರ್ ಬ್ರದರ್ದು ಇದೆ, ಕೆಫೆ ಖಾದ್ಯ ಅಂತ. ಕೆಫೆ ಖಾದ್ಯ ಕೇಳಿದೀನಿ. ಸೊ ಅಂದ್ರೆ ನೀವು ಮೊದಲಿನ ಹೋಟೆಲ್ ಇಂಡಸ್ಟ್ರಿ ಇರೋರಾ? ಇದ್ದು ಮಧ್ಯದಲ್ಲಿ ಸ್ವಲ್ಪ ಬೇಕರಿ ಇತ್ತು, ಇವಾಗ ಮತ್ತೆ ಹೋಟೆಲ್ ಇಟ್ಕೊಂಡು. ಓಕೆ. ಬಟ್ ಅದೇ ಲೈನಲ್ಲೇ ಇದ್ದೀರಾ? ಫುಡ್ ಅಲ್ಲೇ ಇದ್ದೀರಾ? ಇದರಲ್ಲಿ ನಮಗೆ ಖುಷಿ ಇದೆ. ಈ ಲೈನಲ್ಲಿ ಒಬ್ಬರಿಗೆ ತಿಂಡಿನೂ ಕೊಡ್ತೀವಿ, ಲಾಭನೂ ಕೊಡ್ತೀವಿ. 2ರಲ್ಲೂ ತೃಪ್ತಿ ಇದೆ. ಹೌದು. ಹೊಟ್ಟೆ ಹೆಸರಿಗೆ ತಿಂಡಿ ಕೊಡ್ತೀವಿ, ಅದ್ರಲ್ಲಿ 10 ರೂಪಾಯಿ ಸಂಪಾದನೆ ಮಾಡ್ತೀವಿ. 2ರಲ್ಲೂ ತೃಪ್ತಿ ಇದೆ. ಅವ್ರ ಹೊಟ್ಟೆನೂ ತುಂಬುತ್ತೆ, ನಿಮ್ಮ ಹೊಟ್ಟೆ. ವೆರಿ ನೈಸ್. ಸೊ ರುಚಿ, ಶುಚಿ, ಮತ್ತೆ ಬೆಲೆ ರೀಸನಬಲ್ ಎಲ್ಲಿದೆಯೋ ಅಲ್ಲಿ ಜನ ಖಂಡಿತವಾಗ್ಲೂ ಹುಡ್ಕೊಂಡು ಬರ್ತಾರೆ ಸರ್. ಸೊ 7 ತಿಂಗಳಾಯ್ತು ಶುರು ಮಾಡಿ ಅಂತ ಹೇಳ್ತಾ ಇದ್ರ. ಆಲ್ ದ ವೆರಿ ಬೆಸ್ಟ್. ಚೆನ್ನಾಗಿ. ಥ್ಯಾಂಕ್ ಯು. ಸುಮ್ಮನೆ ಇವ್ರ ಮೆನು ಒಂದು ಜಲಕ್ ನೋಡೋಣ. ಟುಡೇ ಸ್ಪೆಷಲ್ ಅಂತ ಒಂದಷ್ಟು ಹಾಕಿದ್ದಾರೆ, ಯಾಕಂದ್ರೆ ದಿನ ಚೇಂಜ್ ಆಗ್ತಾ ಇರುತ್ತಲ್ಲ, ಪ್ರತಿದಿನ ಎಲ್ಲಾನು ಇರಲ್ಲ.
ಸೊ ಇವತ್ತು ವಾಂಗಿಬಾತು ಪೊಂಗಲು ಸ್ವೀಟ್ ಪೊಂಗಲ್ ಇದೆ. ಅಂದ್ರೆ ನಾವು ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ ಬಂದಿದೀವಿ. ಸೊ ಇವತ್ತೇ ಸ್ವೀಟ್ ಪೊಂಗಲ್ ಸಿಗ್ತಾ ಇದೆ ನಮಗೆ. ರವೆ ಇಡ್ಲಿ, ತಟ್ಟೆ ಇಡ್ಲಿ, ರವೆ ಇಡ್ಲಿನೂ ಇದೆ, ತಟ್ಟೆ ಇಡ್ಲಿ ಇದೆ, ಘೀ ಪುಡಿ ಇಡ್ಲಿ, ಸಬ್ಬಕ್ಕಿ ಇಡ್ಲಿನೂ ಇದೆ. ಸಬ್ಬಕ್ಕಿ ಇಡ್ಲಿ ನೈಸ್, ಮಂಗಳೂರು ಬನ್ಸು, ಉಪ್ಪಿಟ್ಟು ಅವಲಕ್ಕಿ, ಕರಡು ಅವಲಕ್ಕಿ, ಚೌಚಬಾತು. ಓಕೆ, ದೋಸೆಗಳಲ್ಲಿ ಸಾಕಷ್ಟು ವೆರೈಟಿ ಇದೆ. ಖಾಲಿ ದೋಸೆ, ಸೆಟ್ ದೋಸೆ, ಬಟರು, ಓಪನ್ನು, ಪುಡಿ ಮಸಾಲೆ, ಘೀ ಮಸಾಲೆ ಎಲ್ಲಾನು ಇದೆ. ದೋಸೆಗಳಲ್ಲಿ ಸಾಕಷ್ಟು ವೆರೈಟಿ ಇದೆ. ಕರ್ಡ್ ವಡ ಸಪರೇಟ್ ಆಗಿ ಹಾಕಿದ್ದಾರೆ, ಕರ್ಡ್ ವಡನೂ ಸಿಗುತ್ತೆ. ಅದು ಬಿಟ್ಟು ನಿಮಗೆ ಈವ್ನಿಂಗ್ ಸ್ನಾಕ್ಸ್ ನೋಡಿ, ಶಾವ್ಗೆ, ಅವಲಕ್ಕಿ ಬಾತು, ಸಬ್ಬಕ್ಕಿ ಇಡ್ಲಿ, ಸಾಯಂಕಾಲ ಸಬ್ಬಕ್ಕಿ ಇಡ್ಲಿ, ಬೋಂಡಾ ಸೂಪು, ಗೋಲಿ ಬಜೆ. ಅಂಡ್ ವೀಕೆಂಡ್ ಸ್ಪೆಷಲ್ಲು ಹಾಲ್ಬಾಯಿ ಅಂತ ಇದ್ರು. ಹಾಲ್ಬಾಯಿ ಮತ್ತೆ ನವಣೆ ಪೊಂಗಲ್ಲು, ಆಮೇಲೆ ಇನ್ನೇನು ಹೇಳಿದ್ರಲ್ಲ ಮುಚ್ಚುನುಂಡೆ, ಇದು ಸುಕ್ಕುನುಂಡೆ, ಸುಕ್ಕುನುಂಡೆ ಇವೆಲ್ಲ ವೀಕೆಂಡ್ ಸಿಗತ್ತೆ. ರೆಗ್ಯುಲರ್ ತಿಂಡಿ ಐಟಮ್ಗಳಂತೂ ಇದ್ದೇ ಇದೆ. ಇದು ಆಕ್ಚುಯಲ್ ಕ್ವಾಂಟಿಟಿ ಅಲ್ಲ ಆಯ್ತಾ. ನಾನು ಎಲ್ಲದನ್ನು, ಯಾಕಂದ್ರೆ ನಾನು ನಿಮ್ಗೆ ಹೇಳಿದೆ ಇದೇ ಫಸ್ಟ್ ಟೈಮ್ ನಾನು ಬರ್ತಿರೋದು ಅಂತ. ಸೊ ಆಕ್ಚುಲಿ ಇಲ್ಲಿ ಓನರ್ ಅವ್ರು ಏನ್ ಮಾಡಿದ್ರು, ಒಂದ್ ಕೆಲಸ ಮಾಡ್ತೀನಿ ಮೇಡಮ್, ಎಲ್ಲ ಒಂಚೂರು ಚೂರು ಕೊಡ್ತೀನಿ. ಮೊದಲನೇ ಸಲ ಅಂದ್ರಿ, ಫಸ್ಟ್ ಇನ್ಫ್ಯಾಕ್ಟ್ ಅವ್ರು ಏನ್ ಹೇಳಿದ್ರು ಅಂದ್ರೆ ನನಗೆ, ತಿಂಡಿ ತಿನ್ಬಿಡಿ ಮೇಡಮ್, ತಿಂಡಿ ತಿನ್ಬಿಟ್ಟು ರುಚಿ ನೋಡಿ ಆಮೇಲೆ ವಿಡಿಯೋ ಮಾಡಿ ಅವ್ರು. ನಾನಂದ್ರೆ ಇಲ್ಲ ಸರ್, ತಿಂಡಿ ನೋಡ್ತಾ 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 ಹಾಗೆ ಮಾತಾಡ್ತೀನಿ ಅಂದೆ. ಅಲ್ಲ ಮೇಡಮ್, ಯಾಕಂದ್ರೆ ಏನಿದೆಯೋ ಅದನ್ನ ಹೇಳಿ ಅಂದ್ರು. ನಾನಂದ್ರೆ 100% ಸರ್, ನೀವು ಕೊಡಿ, ತಿಂತಾ ತಿಂತಾ ಹಂಗೆ ಮಾತಾಡ್ತೀನಿ ಅಂದೆ. ಸೊ ಹಾಗಾಗಿ ಎಲ್ಲ ಒಂದ್ ಚೂರು ಕೊಟ್ಟಿದ್ದಾರೆ. ಇದು ವಾಂಗಿಬಾತ್ ಅನ್ಸುತ್ತೆ. ವಾಂಗಿಬಾತು ಟೊಮೆಟೊ ಬಾತ್ ಸರ್ ಇದು? ವಾಂಗಿಬಾತ್. ಇವತ್ತಿಂದು ವಾಂಗಿಬಾತು, ಖಾರ ಪೊಂಗಲು, ಸ್ವೀಟ್ ಪೊಂಗಲು, ಅಂಡ್ ಸಬ್ಬಕ್ಕಿ ರವೆ ಇಡ್ಲಿ, ಚಟ್ನಿ, ಸಾಂಬಾರು, ಸಾಕು, ಇಷ್ಟು ಇದೆ. ಟು ಸ್ಟಾರ್ಟ್ ವಿತ್ ಸ್ವೀಟ್ ಇಂದಾನೆ ಶುರು ಮಾಡೋಣ. ಬೇಡ ಬೇಡ, ಪರವಾಗಿಲ್ಲ ಸರ್. ನೋಡಕ್ಕಂತೂ ಚೆನ್ನಾಗಿ ಕಾಣಿಸ್ತಾ ಇದೆ. ಅಂದ್ರೆ ಈ ಬೆಲ್ಲ ಜಾಸ್ತಿ ಇದ್ರೆ ಕಲರೇ ಚೇಂಜ್ ಆಗಿರುತ್ತೆ ಗೊತ್ತಾ, ಆ ತರ ಇಲ್ಲ ಇದು. ಖಾರ ವೆಣ್ಪೊಂಗಲ್ ಅಂತ ಮಾಡ್ತೀವಲ್ವ ನಾವು, ಅದೇ ತರ ಸ್ವೀಟು ಮಾಡ್ತಾರೆ, ಹಾಲು ಹಾಕಿ ಗಟ್ಟಿಯಾಗಿ. ಸೊ ಇದಕ್ಕೆ ಹಾಲು ಹಾಕಿ ಮಾಡಿರ್ಬೇಕು ಕರೆಕ್ಟ್. ಚೆನ್ನಾಗಿದೆ, ವೆರಿ ನೈಸ್. ಫಸ್ಟ್ ಬೈಟಿಗೆ ನಾನು ದ್ರಾಕ್ಷಿ ಸಿಕ್ತು. ಇಲ್ಲಿ ನೋಡಿ, ದ್ರಾಕ್ಷಿ ಇದೆ, ಗೋಡಂಬಿ ಇದೆ. ದೋಸೆ ಇಡ್ಲ ಇಲ್ಲ? ಹಾ, ಇಟ್ಬಿಡಿ. ಇದು ಮಿನಿನಾ ಸರ್ ಇದು? ಅಲ್ಲ, ನಾನು ನಿಮ್ಗೋಸ್ಕರ ಮಿನಿ ಮಾಡ್ತೀನಿ. ಇದು ಮಿನಿ ಇಲ್ಲ, ಇದು ಅಂದ್ರೆ ದೊಡ್ಡದಾಗೆ ಬಂತು. ಓಕೆ, ಸೊ ನನಗೊಂದು ಪ್ಲೇಟು, ಪ್ರಶಾಂತ್ ಒಂದು ಪ್ಲೇಟ್ ಕಾಂಬೋ ಇದೆ ನೋಡಿ ಅಲ್ಲಿ. ಬಟ್ ಇಲ್ಲಿ ಕಾಂಬೋ ಸಿಗಲ್ಲ. ಕಾಂಬೋ ಅಂತಿಲ್ಲ, ನಾವು ಟೇಸ್ಟ್ ಮಾಡೋಕ್ಕೋಸ್ಕರ ಎಲ್ಲ ಸ್ವಲ್ಪ ತಗೊಂಡ್ರದು. ಸ್ವೀಟ್ ಪೊಂಗಲ್ ಇಸ್ ರಿಯಲಿ ನೈಸ್. ಸ್ವೀಟ್ ತುಂಬಾ ಜಾಸ್ತಿ ಇಲ್ಲ, ಚೆನ್ನಾಗಿದೆ. ಹೌದು, ಒಣ ಕೊಬ್ಬರಿ ಹಾಕಿದಾರೆ, ಜೀರಿಗೆ ಹಾಕಿದಾರೆ ಒಂಚೂರು ಆಕ್ಚುಲಿ. ಸೊ ನೈಸ್. ಅಂದ್ರೆ ತುಪ್ಪನೂ ತುಂಬಾ ಜಾಸ್ತಿ ಇಲ್ಲ, ಸ್ವೀಟು ತುಂಬಾ ಜಾಸ್ತಿ ಇಲ್ಲ, ಎಲ್ಲ ಹದವಾಗಿರೋದ್ರಿಂದ ಹಾಯಾಗಿ ಅನ್ಸುತ್ತೆ ತಿನ್ನೋದಕ್ಕೆ. ಒಣ ಕೊಬ್ಬರಿ ಹಾಕಿದಾರೆ, ಒಣ ಕೊಬ್ಬರಿ, ವೆರಿ ನೈಸ್. ಚೆನ್ನಾಗಿ. ಬೇಡ ಸರ್, ವಡೆ ಬೇಡ. ಬೇಡ, ಅವ್ರಿಗೆ ಬೇಕಾದ್ರೆ ಹಾಕಿ ವಡೆ, ಥ್ಯಾಂಕ್ ಯು. ನನಗೆ ಬೇಡ. ಈಗ ಖಾರ ಪೊಂಗಲ್. ಖಾರ ಪೊಂಗಲು ಅಷ್ಟೇ, ರೆಗ್ಯುಲರ್ ಆಗಿ ಹೋಟ್ಲಲ್ಲಿ ಕಾಣೋ ತರ ಖಾರ ಪೊಂಗಲ್ ಕಾಣಿಸ್ತಾ ಇಲ್ಲ. ಇದು ಕಲರು ಬೇರೆ ಕಾಣಿಸ್ತಾ ಇದೆ, ಟೆಕ್ಸ್ಚರು ಕ್ರೀಮಿ ಆಗಿ ಟೆಕ್ಸ್ಚರ್ ಕಾಣಿಸ್ತಾ ಇದೆ. ಯಾಕಂದ್ರೆ ಪೊಂಗಲ್ ಫಸ್ಟ್ ತಿಂದ ತಕ್ಷಣ ಪ್ರಶಾಂತ್ ರಿಯಾಕ್ಷನ್ ಚೆನ್ನಾಗಿತ್ತು. ಚೆನ್ನಾಗಿದೆ ಆಕ್ಚುಲಿ. ಈ ತರ ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಅಂದ್ರೆ ಈ ಕನ್ಸಿಸ್ಟೆನ್ಸಿ ನಂಗೆ ತುಂಬಾ ಇಷ್ಟ, ತುಂಬಾ ಚೆನ್ನಾಗಿದೆ. ಪೊಂಗಲ್ ಇಲ್ಲಿ ತುಂಬಾ ಡಿಫ್ರೆಂಟ್ ಆಗಿದೆ, ನಂಗೆ ತುಂಬಾ ಇಷ್ಟ ಆಯ್ತು ಆಕ್ಚುಲಿ ಪೊಂಗಲು. ಎಲ್ಲ ಹದವಾಗಿದೆ, ಉಪ್ಪು ಖಾರ ಎಲ್ಲ ಹದವಾಗಿದೆ, ಟೆಕ್ಸ್ಚರ್ ಸಖತ್ ಕ್ರೀಮಿ ಆಗಿದೆ. ಪೊಂಗಲ್ ಜೊತೆಗೆ ನಾನು ಅದೇ ಕೇಳ್ತಿದ್ದೆ, ಚಟ್ನಿನೇನಾ ಅಂತ. ನನ್ನ ಸಜೆಷನ್, ಪೊಂಗಲ್ ಜೊತೆ ಗೊಜ್ಜು ಕೊಟ್ರೆ ಇನ್ನೂ ಸೂಪರ್ ಆಗಿರುತ್ತೆ ಅನ್ಸುತ್ತೆ. ಗೊಜ್ಜು ಕೊಡ್ತೀರಾ ನೀವು ಮಾಮೂಲಾಗಿ? ಅಂದ್ರೆ ಹುಣಸೆ ಗೊಜ್ಜು? ರೈತ ಅಲ್ಲ, ಈ ಹುಣಸೆ ಗೊಜ್ಜು ಬರುತ್ತೆ ಗೊತ್ತಾ, ಅಂದ್ರೆ ಈ ಪೊಂಗಲ್ಗೆ ಸಖತ್ತಾಗಿರುತ್ತೆ ಅಂತ ನನ್ಗೆ ಅನ್ಸುತ್ತೆ ಅಷ್ಟೇ. ತುಂಬಾ ಚೆನ್ನಾಗಿದೆ ಪೊಂಗಲ್, ಅದಕ್ಕೆ. ಸೊ ಅದು ಪ್ರಶಾಂತ್ ಫೇವ್ರೇಟ್ ಆ ಗೊಜ್ಜು. ಸೊ ಎನಿವೇಸ್, ಸೊ ಈಗ ನಾವು ಸ್ವೀಟ್ ಪೊಂಗಲ್ ಮತ್ತೆ ಸ್ಪೂನ್ ಹೋಗ್ತಾ ಇದೆ ಅಂದ್ರೆ ಚೆನ್ನಾಗಿದೆ ಅಂತ. ಈಗ ವಾಂಗಿಬಾತು, ಟೊಮೆಟೊ ಹಾಕಿದ್ದಾರೆ. ನನಗೊಂದು ತುಂಬಾ ಕಡಿಮೆ ತಗೊಂಡಿದ್ದೀನಿ. ಸೊ ಅದರಲ್ಲಿ ಬದನೆಕಾಯಿ, ಈರುಳ್ಳಿ, ಟೊಮೆಟೊ ಇಷ್ಟು ಸಿಕ್ಕಿದೆ. ನೈಸ್. ವಾಂಗಿಬಾತು ಮಸಾಲೆ ಭರಿತವಾಗಿದೆ.
ಅಂದ್ರೆ ಇವಾಗ ಮೈಲ್ಡ್ ಆಗಿ ಏನಾದ್ರು ರೈಸ್ ಬೇಕು ಅನ್ನೋರು ಪೊಂಗಲನ್ನ ಚೂಸ್ ಮಾಡಬೇಕು. ಇಲ್ಲಪ್ಪ ನನ್ಗೊಂದ್ ಸ್ವಲ್ಪ ಉಪ್ಪು ಖಾರವಾಗಿ ಮಸಾಲೆ ಭರಿತವಾಗಿ ಬೇಕು ಅಂದ್ರೆ ವಾಂಗಿಬಾತ್ ತಗೋಬೇಕು. ಎರಡು ಆಪ್ಷನ್ ಇರುತ್ತೆ. ಅಂಡ್ ಇಲ್ಲಿ ಇನ್ನೊಂದು ಹೇಳ್ತಿದ್ರು, ವೀಕ್ ಡೇಸ್ ಬೆಳಗ್ಗೆ ಹೊತ್ತು ವಾರದಲ್ಲಿ 2 ದಿನ ದಾಲ್ ಕಿಚಡಿ ಸಿಗುತ್ತಂತೆ. ಸೊ ಅದು ಒಂದ್ಸಲ ಬಂದು ಟ್ರೈ ಮಾಡ್ಬೇಕು. ಯಾಕಂದ್ರೆ ನನಗೆ ಪ್ರಶಾಂತ್ ಇಬ್ಬರಿಗೂ ದಾಲ್ ಕಿಚಡಿ ಫೇವ್ರೇಟು. ಸೊ ಒಂದ್ಸಲ ಬಂದು ಟ್ರೈ ಮಾಡಬೇಕು. ವೀಕೆಂಡ್ಸ್ ಆದ್ರೆ ಬಿಸಿಬೇಳೆ ಬಾತ್ ಇರುತ್ತೆ. ಶನಿವಾರ ಭಾನುವಾರ ಬಿಸಿಬೇಳೆ ಬಾತ್ ಇರುತ್ತೆ, ಪಲಾವು ಇರುತ್ತೆ. ಹಾ, ಆಮೇಲೆ ಶಾವಿಗೆ ಬಾತು ವೀಕೆಂಡ್ಸ್. ಓಕೆ, ಸಾಮಾನ್ಯವಾಗಿ ಈಗ ವೀಕ್ ಡೇ ಬಂದ್ರೆ 2 ದಿನ ವಾರದಲ್ಲಿ ನವಣೆ ಪೊಂಗಲ್ಲೇ ಅಂತ ಇರೋದು. ರೆಗ್ಯುಲರ್ ಆಗಿ ನವಣೆ ಪೊಂಗಲ್ಲು. ಇವತ್ತು ಸಂಕ್ರಾಂತಿ ಹಬ್ಬ ಇದೆ, ನಾಳೆ ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಇವತ್ತು ರೆಗ್ಯುಲರ್ ಪೊಂಗಲ್ ಇದೆ. ಸಬ್ಬಕ್ಕಿ ಇಡ್ಲಿ ಸಗದಾಗಿದೆ ಟೆಕ್ಸ್ಚರು. ಒಂದು ನಿಮಿಷ ಮುರಿಬೇಡಿ. ಟೆಕ್ಸ್ಚರ್ ಸಗದಾಗಿದೆ. ನನಗೆ ಸಾಬೂದಾನದು ಸಾಕಷ್ಟು ಇಷ್ಟ. ಅವಲಕ್ಕಿ ವಡೆ ಇಷ್ಟ, ಸಾಬೂದಾನ ಕಿಶ್ಡಿ ಇಷ್ಟ, ಸಬ್ಬಕ್ಕಿ ಇಡ್ಲಿ ಇಷ್ಟ. ಆ ಟೆಕ್ಸ್ಚರ್ ಇರುತ್ತಲ್ಲ, ನಮಗೆ ಒಂದು ಸ್ವಲ್ಪ ಅಚುವಿ ಟೆಕ್ಸ್ಚರ್ ಸಿಗುತ್ತೆ ಸಾಬೂದಾನಲ್ಲಿ. ಅದು ಸೂಪರ್. ಅದು ಆ್ಯಕ್ಚುಲಿ ಚೆನ್ನಾಗಿದೆ ನೋಡಿ, ಸಾಫ್ಟ್ ಆಗಿದೆ. ಚಟ್ನಿ ಹೇಗಿದೆ? ಚಟ್ನಿ ಯಾಕಂದ್ರೆ ನಾವಿನ್ನೂ ಚಟ್ನಿ ರುಚಿ ನೋಡಿಲ್ಲ. ಚೆನ್ನಾಗಿದೆ, ಸೂಪರ್. ಬೆಳ್ಳುಳ್ಳಿ ಇದೆಯಾ ಚಟ್ನಿ? ಬೆಳ್ಳುಳ್ಳಿ ಇಲ್ಲ, ಚಟ್ನಿಯಲ್ಲಿ ಬೆಳ್ಳುಳ್ಳಿ ಇಲ್ಲ. ಕೊತ್ತಂಬರಿ ಸೊಪ್ಪು, ನಾವೇನು ಕಾಯಿ ಕೊತ್ತಂಬರಿ ಸೊಪ್ಪು ಹಾಕಿ ಮಾಡ್ತೀವಿ. ಹುರ್ಗಡ್ಲೆ ಆ ಚಟ್ನಿ ಚೆನ್ನಾಗಿದೆ. ತುಂಬ ಖಾರ ಇದೆ ಅಂತನೂ ಇಲ್ಲ, ತುಂಬ ಮೈಲ್ಡ್ ಆಗಿದೆ ಅಂತನೂ ಅಲ್ಲ, ಕರೆಕ್ಟ್ ಇದೆ. ಆ ಫ್ಲೇವರ್ಸ್ ಎಲ್ಲ ಫ್ಲೇವರ್ಸ್ ಸಿಗುತ್ತೆ ನಮ್ಮ ಬಾಯಿಗೆ ಚಟ್ನಿಲಿ, ಅದು ಮೇಯ್ನು. ಸೊ ಚಟ್ನಿ ಟಿಕ್. ಸಾಂಬಾರು ರೂಪ ನೋಡ್ತಾರೆ. ನನಗೆ ನನ್ನ ಕಡೆಯಿಂದ ಇಡ್ಲಿ ಟಿಕ್ ನೋಡಿ. ಇಡ್ಲಿ ಸರಳ ಇದೆ, ಕೊತ್ತಂಬರಿ ಸೊಪ್ಪಿದೆ, ಅದರಲ್ಲಿ ಸಾಬುದಾನ ಇದೆ, ಕಡೆ ಕಾಣಿಸ್ತಾ ಇದೆ ಸಬ್ಬಕ್ಕಿ ಮಣಿ ಮಣಿ ಮಣಿ. ಯೂಶಲಿ ಬೇರೆ ಕಡೆ ಎಲ್ಲ ನಾನು ನೋಡಿರೋಂಗೆ ದಪ್ಪ ಸಾಬುದಾನ ಹಾಕ್ತಾರೆ. ಇದು ದಪ್ಪ ಸಾಬುದಾನ ಐತಂಗಿಲ್ಲ, ಸ್ವಲ್ಪ ಸಣ್ಣ ಸಾಬುದಾನ. ಚೆನ್ನಾಗಿದೆ. ಯೂಶಲಿ ಸಾಬುದಾನ ಇಡ್ಲಿಗೆಲ್ಲ ಏನ್ ಮಾಡ್ತಾರೆ, ದಪ್ಪ ಸಾಬುದಾನ ಹಾಕಿರ್ತಾರೆ. ನೀವು ಹಾಗೆ ಇಡ್ಲಿ ತಿಂತ ದೋಸೆ ಮುಂದೆ ಮಾಡಿದೆ. ನಾನು ದೋಸೆನೂ ಟೇಸ್ಟ್ ಮಾಡ್ಲಿ ಅಂತ. ಚೆನ್ನಾಗಿದೆ. ದೋಸೆ ವಿತ್ ಸಾಗು ಟ್ರೈ ಮಾಡಿ ಪ್ಲೀಸ್ ನಂಗೋಸ್ಕರ. ಪಲ್ಯ ಬೇಕಾ? ಪಲ್ಯ ಬೇಡ, ಆಲೂಗಡ್ಡೆ ಪಲ್ಯ ಬೇಕಾ ನಿಮ್ಗೆ? ಬೇಡ ಸಾಗು. ದೋಸೆ ನೋಡಿ ಆರಾಮಾಗಿ ಹೋಲ್ಸ್ ಎಲ್ಲ ಚೆನ್ನಾಗಿದೆ. ಇದು ನಮಗ್ ಹಾಕೊಟ್ಟಿರೋ ಮಿನಿ ದೋಸೆ ಆಯ್ತಾ, ಈ ಸೈಜ್ ಎಲ್ಲ ಬರೋದು. ಅಂಡ್ ಬೆಲೆಗಳು ಹೇಳ್ತಾ ಇದ್ರಲ್ಲ, ಇಡ್ಲಿ 2ಕ್ಕೆ 30 ರೂಪಾಯಿ, ವಡೆ 30 ರೂಪಾಯಿ ಸಿಂಗಲ್. ಇಡ್ಲಿ 1ಕ್ಕೆ 15. 1ಕ್ಕೆ 15. ಆಮೇಲೆ ರೈಸ್ ಬಾತ್ ಎಲ್ಲ ಅರೌಂಡ್ 50 ರುಪೀಸ್ ಇದೆ. ದೋಸೆ 50 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ, 100 ರುಪೀಸ್ ತನಕ ಹೋಗುತ್ತೆ. ಪುಡಿ ಮಸಾಲೆ ದೋಸೆ ಎಲ್ಲ 100 ರುಪೀಸ್, 50, 60 ಡಿಫ್ರೆಂಟ್ ವೆರೈಟೀಸ್ ಇಲ್ಲ. ಸಾಕಷ್ಟು ವೆರೈಟೀಸ್ ಇರೋದ್ರಿಂದ 50 ಇಂದ ಸ್ಟಾರ್ಟ್ ಆಗುತ್ತೆ, 100 ತನಕ ಹೋಗುತ್ತೆ. ಇಡ್ಲಿ ಸಬ್ಬಕ್ಕಿ ಇಡ್ಲಿ ಎಷ್ಟು? ಸಬ್ಬಕ್ಕಿ ಇಡ್ಲಿ 50, 2 ಪೀಸ್ ಸಿಗುತ್ತೆ, 50 ರೂಪಾಯಿ. ಸೊ ಪ್ರೈಸ್ ಎಲ್ಲ ನಾಮಿನಲ್ ಡೀಸೆಂಟ್ ಪ್ರೈಸಿಂಗ್ ಎಲ್ಲ ಇದೆ. ಅಂಡ್ ಕಾಫಿ, ನಮಗ್ ಬೇಕಾಗಿರೋಂಥ ಕಾಫಿ 18 ರೂಪಾಯಿ. ಕಾಫಿ 18 ರೂಪಾಯಿ. ದೋಸೆ ಸಾಗು, ತರಕಾರಿ ಸಾಗು. ನಾನು ಸಾಗುಗೆ ಇಷ್ಟಪಡುವಂಥವನ್ನಲ್ಲ ಯೂಶಲಿ. ಆಮೇಲೆ ಚಟ್ನಿ ಪರ್ಸನ್ ಚೆನ್ನಾಗಿದೆ. ತುಂಬ ಮಸಾಲ ಇದೆ ಅಂತ ಏನಿಲ್ಲ, ಸಾಗು ಚೆನ್ನಾಗಿದೆ. ದೋಸೆನ ಸ್ವಲ್ಪ ಹೊತ್ತು ಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಸದ್ಯಕ್ಕೆ ಸಬ್ಬಕ್ಕಿ ಇಡ್ಲಿ, ಯಾಕಂದ್ರೆ ಸಾಂಬಾರ್ ತಿನ್ಲಿಲ್ಲ ಪ್ರಶಾಂತ್. ಸೊ ಸಾಂಬಾರ್ ಟೇಸ್ಟ್ ನೋಡ್ತಾ ಇದೀನಿ ನಾನು. ಚೆನ್ನಾಗಿದೆ ಸಾಂಬಾರ್. ಟಿಪಿಕಲ್ ನಮ್ಮ ಬೆಂಗಳೂರು ಸ್ಟೈಲು, ಸ್ವಲ್ಪ ಸ್ವೀಟ್ ಮೇಲಿದೆ ಸಾಂಬಾರು. ಚೆನ್ನಾಗಿದೆ, ನೈಸ್. ಇಡ್ಲಿನೂ ಚೆನ್ನಾಗಿದೆ. ಪ್ರಶಾಂತ್ ಹೇಳಿದಾಗೆ ಇಡ್ಲಿ ಇಸ್ ಟೂ ಗುಡ್. ಆ ಕಲರು ನೋಡಿದ ತಕ್ಷಣ ತಿನ್ಬೇಕು ಅಂತ ಅನ್ನಿಸ್ಬೇಕು. ನೋಡಿ ಇದು ವೈಟ್ ಬಣ್ಣಕ್ಕೆ ಕೊತ್ತಂಬರಿ ಸೊಪ್ಪು ಬಿದ್ದಿರೋದ್ರಿಂದ ಒಂದ್ ಸ್ವಲ್ಪ ಹಸಿರು ಟರ್ನ್ ಆಗಿದೆಯಲ್ಲ, ದಟ್ ಇಸ್ ವೆರಿ ನೈಸ್. ಈ ಇಡ್ಲಿಗೆ ಸಾಂಬಾರ್ ಕಾಂಬಿನೇಷನ್ ಅಲ್ಲ, ಆಕ್ಚುಲಿ ನಾರ್ಮಲ್ ಅಕ್ಕಿ ಇಡ್ಲಿಗೆ ಅದನ್ನ ತಗೋಬೇಕು. ಇದಕ್ಕೇನಿದ್ರು ಚಟ್ನಿ ಸಾಗು, ಬಟ್ ನನಗೆ ಚಟ್ನಿ ಜೊತೆ ಸಖತ್ ಇಷ್ಟ ಆಯ್ತು. ಚಟ್ನಿ ಜೊತೆ ತುಂಬಾ ಚೆನ್ನಾಗಿದೆ. ನಾನು ಸುಮ್ಮನೆ ಸಾಂಬಾರ್ ರುಚಿ ನೋಡೋದಕ್ಕೋಸ್ಕರ ತಗೊಂಡೆ, ಬಟ್ ಚಟ್ನಿ ಇಟ್ ಇಸ್ ವೆರಿ ನೈಸ್. ವಿತ್ ಸಾಗು ಟ್ರೈ ಮಾಡ್ತಾ ಇದ್ದೀನಿ. ಹೇಗಿದೆ ಸಾಗು ಜೊತೆ ಅಂತ ಹೇಳ್ತೀನಿ. ಅದಕ್ಕೆ ಮುಂಚೆ ಏನಂದ್ರೆ, ಜಸ್ಟ್ ಇನ್ ಕೇಸ್ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮರಿಬೇಡಿ. ಓಕೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೀತಿನ ನನಗೆ ತೋರಿಸಿ. ಓಕೆನಾ?
ಈ ಹೋಟೆಲ್ ಬಂದು ನಿಮ್ಗೆ ಕಾಮಾಖ್ಯ ಥಿಯೇಟರ್ ಹಿಂಭಾಗ. ನೀವು ಕಾಮಾಖ್ಯ ಥಿಯೇಟರ್ ಎದುರುಗಡೆ ರೋಡಲ್ಲಿ, ಹಿಂಭಾಗ ಅಲ್ಲ, ಎದುರುಗಡೆ ಮುಂಭಾಗ. ಮುಂಭಾಗ. ಕಾಮಾಖ್ಯ ಥಿಯೇಟರ್ ಎದುರುಗಡೆ ರೋಡ್ ಬರುತ್ತೆ. ಪಾರ್ಕ್ ಇದೆ, ಚನ್ನಮ್ಮನ ಕೆರೆ ಅಚ್ಚುಕಟ್ಟು ಸರ್ಕಲ್ ಇದು. ಸರ್ಕಲ್ ಅಲ್ಲೇ ಇದೆ ಬ್ರಾಹ್ಮಣಿ ಖಾದ್ಯ ಅಂತ. ವಾರದ 7 ದಿನನೂ ತೆಗ್ದಿರುತ್ತೆ. ಬೆಳಗ್ಗೆಯಿಂದ ರಾತ್ರಿ ತನಕ ಓಪನ್ ಇರುತ್ತೆ. ಬೆಸ್ಟ್ ಪಾರ್ಟ್ ಅಂದ್ರೆ ಬೆಳಗಿಂದ ರಾತ್ರಿ ತನಕ ನಿಮಗೆ ಇಡ್ಲಿ ದೋಸೆಗಳು ಸಿಗುತ್ತೆ. ಮಧ್ಯಾಹ್ನ ಸೌತ್ ಇಂಡಿಯನ್ ಊಟ ಸಿಗುತ್ತೆ. ಸರಿನಾ? ಇಲ್ಲಿ ಚೈನೀಸು, ನಾರ್ತ್ ಇಂಡಿಯನ್ ಈ ಥರದ್ದೆಲ್ಲ ಏನೂ ಇಲ್ಲ. ಪ್ಯೂರ್ ಸೌತ್ ಇಂಡಿಯನ್ ಹೋಟೆಲ್. ಓಕೆ, ಹಾ, ಸಾಗು ಬಗ್ಗೆ ಮಾತಾಡ್ತಾ ಇದ್ವಲ್ವಾ? ಸಾಗುಲಿ ಚೆನ್ನಾಗಿ ತರಕಾರಿಗಳಂತೂ ಕಾಣಿಸ್ತಾ ಇದೆ, ಎಲ್ಲ ಮಿಕ್ಸ್ಡ್ ತರಕಾರಿ. ಸಾಗು ಇಸ್ ನೈಸ್, ತುಂಬ ಮಸಾಲೆ ಇಲ್ವೇ ಇಲ್ಲ. ಸೊ ಇಟ್ ಇಸ್ ವೆರಿ ನೈಸ್. ಚಟ್ನಿ ಮತ್ತೆ ಸಾಗು ಕಾಂಬಿನೇಷನ್ಗೆ ಸಬ್ಬಕ್ಕಿ ಇಡ್ಲಿ ಅಂತೂ ತುಂಬಾನೇ ಚೆನ್ನಾಗಿದೆ. ಸಾಂಬಾರು ಇಷ್ಟ ಆಯ್ತು ಆಕ್ಚುಲಿ. ಸಾಂಬಾರು ಚೆನ್ನಾಗಿದೆ. ಬಟ್ ಐ ಥಿಂಕ್ ನಾವು ವಡೆನೋ ವಡೆ ಡಿಪ್ ಇಡ್ಲಿನೋ ತಗೊಂಡಿದ್ದಿದ್ರೆ ಸಾಂಬಾರು. ವಡೆ ಪ್ರಶಾಂತ್ಗೆ ಆಲಪ್ಗೆ ಅನ್ನಕ್ಕೆ ಬಂದೆ, ಯಾಕಂದ್ರೆ ಅಪ್ಪ ಮಗ ಇಬ್ರು ವಡೆ ಪ್ರಿಯರು, ನಾನು ಇಡ್ಲಿ ಪ್ರಿಯರು. ಸೊ ನನಗೆ ಇಡ್ಲಿ ಡಿಪ್ಪು, ಪ್ರಶಾಂತ್ಗೆ ವಡೆ ಡಿಪ್ಪು. ಸಾಂಬಾರಲ್ಲಿ ಚೆನ್ನಾಗಿದೆ ಸಾಂಬಾರು. ಒಳ್ಳೆ ತಿಂಡಿ ಆಯ್ತು. ಈಗ ಕಾಫಿ ಜೊತೆ ಎಂಡ್ ಮಾಡ್ತಾ ಇದೀವಿ. ಇನ್ಫ್ಯಾಕ್ಟ್ ಇವರು ಉಪ್ಪಿಟ್ಟು ಕೇಸರಿ ಬಾತ್ ತಂದ್ರು, ಅವಾಗ ನೋಡ್ತಾ ಇದ್ದಾರೆ ತಟ್ಟೆ. ಉಪ್ಪಿಟ್ಟು ಚೆನ್ನಾಗಿ ಕಾಣಿಸ್ತದೆ. ಚೆನ್ನಾಗಿ ಉಪ್ಪಿಟ್ಟು. ಹಾ, ನಿಮ್ಮ ಹೆಸರು? ಕೃಷ್ಣ. ಇವತ್ತೇ ಫಸ್ಟ್ ಅಥವಾ ಬಂದಿದ್ದೀರಾ ನೀವು ಇಲ್ಲಿಗೆ? ಬಂದಿದ್ದೀರಾ? ಓಕೆ. ಸೊ ನಿಮಗೆ ಹತ್ರ ಆದ್ರೆ ಅನುಕೂಲ ಆಯ್ತು. ವೆರಿ ನೈಸ್. ಸೊ ಅವ್ರ ತಟ್ಟೆನಲ್ಲಂತೂ ಉಪ್ಪಿಟ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಮನೇಲಿ ಮಾಡ್ತೀವಲ್ಲ ಉಪ್ಪಿಟ್ಟು, ಆ ತರ ಕಾಣಿಸ್ತಾ ಇತ್ತು ನನಗೆ. ಕೇಸರಿ ಬಾತು ಸತ್ಯನಾರಾಯಣ ಸ್ವಾಮಿ ಪ್ರಸಾದ ತರ ಸಜ್ಜಿಗೆ ತರ ಕಾಣಿಸ್ತಾ ಇದೆ. ಕಾಫಿ ಇಸ್ ಆಲ್ಸೋ ನೈಸ್. ಓಕೆ, ಹೆಸರು ಮತ್ತೆ ಜನ ನೋಡಿ ಬ್ರಾಹ್ಮಣಿ ಖಾದ್ಯದೊಳಗೆ ಬಂದ್ವಿ. ಫಸ್ಟ್ ಟೈಮ್ ಬಂದಿದ್ದು. ನಮ್ಮ ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಅದರಲ್ಲೂ ನನಗೆ ಪೊಂಗಲ್ ತುಂಬಾ ಫೇವ್ರೇಟ್ ಆಗ್ಬಿಟ್ಟಿದೆ. ಪೊಂಗಲ್ ಮತ್ತೆ ಸಬ್ಬಕ್ಕಿ ಇಡ್ಲಿ ಎರಡು ನಾನು ನಿಜವಾಗ್ಲೂ ಸಕ್ಕತ್ ಇಷ್ಟ ಆಗ್ಬಿಟ್ಟಿದೆ ನನಗೆ. ಸೊ ಒಂದ್ಸಲ ಬಂದು ದಾಲ್ ಕಿಚಡಿ ತಿನ್ಬೇಕು ಅಂತಾನು ಆಸೆ ಆಗಿದೆ. ಬಿಕಾಸ್ ಆಫ್ ಪೊಂಗಲ್, ಆ ಟೆಕ್ಸ್ಚರ್, ಆ ಕ್ರೀಮಿನೆಸ್ ನೋಡಿ ದಾಲ್ ಕಿಚಡಿನೂ ಅದೇ ತರ ಇರಬಹುದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನು. ಅಕಸ್ಮಾತ್ ನನಗಿಂತ ಮುಂಚೆ ನೀವು ಯಾರಾದ್ರೂ ಬಂದು ದಾಲ್ ಕಿಚಡಿ ತಿಂದ್ರೆ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಚೆನ್ನಾಗಿದೆ, ಸಿಂಪಲ್ ಆಗಿ ಚಿಕ್ಕ ಹೋಟೆಲು, ಬಜೆಟ್ ಫ್ರೆಂಡ್ಲಿ ಆಗಿದೆ, ರುಚಿಯಾಗಿದೆ, ಶುಚಿಯಾಗಿದೆ. ಸೊ ಖಂಡಿತವಾಗ್ಲೂ ಒಂದ್ಸಲ ಬಂದು ಟ್ರೈ ಮಾಡಬಹುದು. ಆಯ್ತಾ? ಚನ್ನಮ್ಮನ ಕೆರೆ ಅಚ್ಚುಕಟ್ಟು ಸರ್ಕಲ್ ಹತ್ರನೇ ಇದೆ. ಸುತ್ತಮುತ್ತ ಇರೋರು ಇನ್ನೂ ಇಲ್ಲಿಗೆ ಬಂದಿಲ್ಲ ಅಂತ ಹೇಳಿದ್ರೆ ಬ್ರಾಹ್ಮಣಿ ಖಾದ್ಯಕ್ಕೆ ಬಂದು ನೀವೇನ್ ತಿಂದ್ರಿ, ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಈ ನಿಮ್ಮ ಪ್ರೀತಿಯ ರೂಪ ಪ್ರಭಾಕರ್ ಸಿಗ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅಲ್ಲಿ ತನಕ ಟಾಟಾ, ಬೈ ಬೈ, ಲವ್ ಯು ಆಲ್.